ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವ್ರೇಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸು ಲೈಕ್ಸು ಬರುತ್ತೆ ಅಂತ. ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ ಗುರು. ನನಗಿರ್ತಕ್ಕಂಥ ಅಪ್ಡೇಟ್ಸನ್ನು ಕ್ಲಿಯರ್ ಕಟ್ಟಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮೊದಲನೇದಾಗಿ ಬಂದಾಗ ಈ ವಾರ ನೋ ಎಲಿಮಿನೇಷನ್ ಅಂತ ಕೆಲವೊಂದು ಕಡೆ ಓಡಾಡ್ತಾ ಇದೆ. ಬಟ್ ಆ ಥರ ಏನು ಇಲ್ಲ ಗುರು. ನನಗಿರೋ ಇನ್ಫಾರ್ಮೇಷನ್ ಏನು ಅಂತಂದರೆ ಈ ವಾರ ಎಲಿಮಿನೇಷನ್ ಇರುತ್ತೆ. ಅದಕ್ಕೆ ವೋಟಿಂಗ್ ಲೈನ್ ಕೂಡ ಓಪನ್ ಮಾಡಿದ್ದಾರೆ. ನೆಕ್ಸ್ಟು ರಜತ್ತು ಮತ್ತು ಚೈತ್ರ ವೈಲ್ಡ್ ಕಾರ್ಡ್ ಅಲ್ಲ, ಮನೆಯಿಂದ ಆಚೆ ಹೋಗ್ತಾರೆ ಅಂತ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಆ್ಯಸ್ ಆಫ್ ನೌ ರಜತ್ತು ಮತ್ತು ಚೈತ್ರ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸೇ. ಇನ್ ಕೇಸ್ ಅವರನ್ನು ಆಚೆ ಕಳಿಸ್ಬೇಕು ಅಂತಂದರೆ ಅದನ್ನು ಕೂಡ ಆಡಿಯನ್ಸ್ ಕೈಗೆ ಕೊಡ್ತಾರೆ ಅಂತ ನನಗಿರ್ತಕ್ಕಂಥ ಅಪ್ಡೇಟು. ಆಡಿಯನ್ಸು ಅವ್ರಿಗೆ ವೋಟ್ ಮಾಡಬೇಕಾಗುತ್ತೆ. ಅವರು ವೈಲ್ಡ್ ಕಾರ್ಡಾಗಿ ಇರಬೇಕಾ ಬೇಡವಾ ಅನ್ನೋದು ಅದನ್ನು ಹೇಳ್ತಾರೆ. ಬಿಗ್ ಬಾಸು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ವೀಕೆಂಡಲ್ಲಿ ಹೇಳ್ತಾರಾ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಹೇಳ್ತಾರಾ ಗೊತ್ತಿಲ್ಲ. ಬಟ್ ಅವರನ್ನು ಆಚೆ ಕಳಿಸ್ಬೇಕು ಅಂತಂದರೆ ಆಡಿಯನ್ಸ್ ಮುಖಾಂತರನೇ ಆಚೆ ಕಳಿಸ್ಬೇಕು. ಅದು ಬಿಟ್ಟರೆ ಬಿಗ್ ಬಾಸ್ ಟೀಮೇ ಅವರನ್ನು ಆಚೆ ಕಳಿಸೋದಂತೂ ಇಲ್ಲ. ಇದಕ್ಕೂ ಮೊದಲು ವೋಟಿಂಗ್ ಲೈನು ಓಪನ್ ಆಗಿತ್ತು. ಬರೀ 9 ವೋಟ್ ಮಾತ್ರ ಹಾಕೋಕ್ಕಾಗ್ತಾ ಇತ್ತು. ಸ್ವಲ್ಪ ಆ್ಯಪಲ್ಲಿ, ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಪ್ರಾಬ್ಲಮ್ ಆಗಿತ್ತು. ಈಗ ಅದು ಸಾಲ್ವ್ ಆಗಿದೆ. ನೀವು ಯಾರಿಗೆ ಬೇಕಾದರೂ 99 ವೋಟ್ಸನ್ನು ಹಾಕ್ಕೋಬೋದು. ನೀವು ನಿಮ್ಮ ಫೇವ್ರೇಟ್ಗೆ ಹೋಗಿ ನೀವು ವೋಟನ್ನು ಹಾಕ್ಕೊಳ್ಳಿ. ಈ ವಾರ 100% ಎಲಿಮಿನೇಷನ್ ಇರುತ್ತೆ. ನೋ ಎಲಿಮಿನೇಷನ್ ಅಂತ ಮಾತ್ರ ಮೈ ಮರಿಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ವೋಟಿಂಗ್ ಅಂತ ರಿಸಲ್ಟ್ ಅಂತ ಬಂದಾಗ ಈ ವಾರ 9 ಜನ ನಾಮಿನೇಟ್ ಆಗಿದ್ದಾರೆ. ಫುಲ್ ಸಕ್ಕದಾಗಿ ವೋಟಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ ಫ್ಯಾನ್ಸ್. ಆಲ್ರೆಡಿ ವೋಟಿಂಗ್ ಲೈನ್ ಅದು ಸ್ಟಾರ್ಟ್ ಆದಾಗಿಂದನೂ ಪರವಾಗಿಲ್ಲ, ಯೂಜ್ ವೋಟಿಂಗ್ ಬರ್ತಾ ಇದೆ. ಬಟ್ ಡೇಂಜರ್ ಝೋನ್ ಅಂತ ಬಂದಾಗ 3 ಜನ ಇದ್ದಾರೆ ಗುರು. ಧ್ರುವಂತವರು, ಅಭಿ ಮತ್ತು ಸ್ಪಂದನ, ಈ 3 ಜನ ಕೂಡ ಡೇಂಜರ್ ಝೋನು. ಅದರಲ್ಲೂ ಕೂಡ ಈಗ ಸ್ಪಂದನಗೆ ಇಂಜುರಿ ಆಗಿದೆ. ಆ ಇಂಜುರಿ ಎಷ್ಟು ಮಟ್ಟಕ್ಕೆ ಆಗಿದೆ ಏನು ಅಂತ ಗೊತ್ತಿಲ್ಲ. ಅದು ಬಿಗ್ ಬಾಸ್ ಟೀಮ್ಗೆ ಗೊತ್ತಿರುತ್ತೆ. ಯಾಕಂತಂದರೆ ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ ಮುಂದೆ ಗೇಮ್ ಕಂಟಿನ್ಯೂ ಮಾಡೋಕ್ಕಾಗುತ್ತಾ ಆಗಲ್ವಾ ಏನು ಅನ್ನೋದ್ರ ಬಗ್ಗೆ ಅವ್ರ ಕ್ಲಾರಿಟಿ ಇರುತ್ತೆ. ಬಟ್ ನೀವು ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಳ್ಳಿ. ಈ 3 ಜನ ಕೂಡ ಡೇಂಜರ್ ಝೋನಲ್ಲಿದ್ದಾರೆ. ಇನ್ನು ಟಾಪ್ ಅಂತ ಬಂದಾಗ, ಟಾಪಲ್ಲಿ ಬಂದಾಗ ಗಿಲ್ಲಿಗೆ ವೋಟಿಂಗ್ ಬರ್ತಾ ಇದೆ ಗುರು. ಎಕ್ಸ್ಟ್ರಾಡಿನರಿ ವೋಟಿಂಗ್ ಬರ್ತಾ ಇದೆ. ಟಾಪ್ ವೋಟಿಂಗ್ ಬರ್ತಾ ಇದೆ ಗಿಲ್ಲಿಗೆ ಮಾತ್ರ. ಸೂಪರ್ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಪ್ಲೇಸಲ್ಲಿ ರಕ್ಷಿತಾ ಇದ್ದಾರೆ. ಅವ್ರಿಗೂ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸೂಪರ್ ವೋಟಿಂಗ್ ಬೀಳ್ತಾ ಇದೆ ರಕ್ಷಿತಾ ಕೂಡ. ಎಷ್ಟೇ ನೆಗೆಟಿವಿಟಿ ಇದ್ರೂ ಕೂಡ ನೆನ್ನೆಲ್ಲ ಗೇಮ್ ಎಲ್ಲ ಚೆನ್ನಾಗಿ ಆಡಿರೋದ್ರಿಂದ ಅವ್ರಿಗೆ ಮತ್ತೆ ಪಾಸಿಟಿವ್ ಆಗ್ತಾ ಇದೆ. ಚೆನ್ನಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ಕಾವ್ಯ ಅವರಿದ್ದಾರೆ. ಕಾವ್ಯ ಅವರು ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. ಗಿಲ್ಲಿ ಮತ್ತು ಕಾವ್ಯ ಜಂಟಿ ಆಗಿರೋದ್ರಿಂದ, ಜೋಡಿ ಆಗಿರೋದ್ರಿಂದ ಇವಾಗ ಅವ್ರಿಗೂ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನೆಕ್ಸ್ಟ್ ಅದಾದಮೇಲೆ ರಾಶಿಕಾ ಮತ್ತು ಸೂರಜ್ ಅವ್ರಿಗೂ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅವರು ಸದ್ಯಕ್ಕೆ ಸೇಫ್ ಅಂತ ಹೇಳ್ಬೋದು. ಚೆನ್ನಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಮಾಳುಗೂ ಕೂಡ ಸ್ವಲ್ಪ ಪರವಾಗಿಲ್ಲ ಗುರು, ಬೆಟರ್ ಆಗಿ ವೋಟಿಂಗು ಬೀಳ್ತಾ ಇದೆ. ಈಗಿನ್ನೂ ವೋಟಿಂಗ್ ಲೈನ್ ಓಪನ್ ಆಗಿ ವೋಟನ್ನು ಹಾಕೋದಕ್ಕೆ ಫ್ಯಾನ್ಸು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಇದು ಅರ್ಲಿ ರಿಸಲ್ಟ್ ಇದು. ಅದಕ್ಕೆ ನಾನು ಪರ್ಸೆಂಟೇಜ್ ಕೂಡ ನಾನು ಅಪ್ಡೇಟ್ ತೊಗೊಂಡಿಲ್ಲ, ನಾನು ಹೇಳ್ತಾ ಇಲ್ಲ. ನೆಕ್ಸ್ಟು ನಾಳೆ ಮಾಡಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ವಿತ್ ಪರ್ಸೆಂಟೇಜು ಯಾರ್ಯಾರಿಗೆ ಯಾವ್ಯಾವ ಪ್ಲೇಸಲ್ಲಿ ಇದ್ದಾರೆ ಅಂತ ನಾನು ನೀಟಾಗಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಏನು ಅನ್ನಿಸ್ತು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನೀವು ಯಾರು ಎಲಿಮಿನೇಟ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.